ಮನೋವಿಜ್ಞಾನ ಯಾರ ಆಳ ಅಗಲಕ್ಕೂ ತಲುಪದ ಅಥವಾ ಮುಟ್ಟೋದಕ್ಕಾಗದ ವಿಷಯ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಒಬ್ಬರಿಗೆ ಅಪ್ಲೈ ಆದ ಒಂದು ಥೀಮ್ ಏನಿದೆ ಅಥವಾ ಒಂದು ಕ್ಯಾಲ್ಕ್ಯುಲೇಷನ್ ಏನಿದೆ ಇನ್ನೊಬ್ಬರಿಗೆ ಅಪ್ಲೈ ಆಗೋದಿಲ್ಲ. ಒಬ್ಬರ ಸೂತ್ರ ಬೇರೆ ಇರುತ್ತೆ, ಇನ್ನೊಬ್ಬರ ಸೂತ್ರ ಬೇರೆ ಇರುತ್ತೆ. ಮನೋವಿಜ್ಞಾನ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟು, ವಾಸ್ಟ್ ಸಬ್ಜೆಕ್ಟು, ಬಟ್ ಡಿಫ್ರೆಂಟ್ ಸಬ್ಜೆಕ್ಟು. ಅದರಲ್ಲಿ ನಾನಿವತ್ತು ಆಯ್ಕೆ ಮಾಡ್ಕೊಂಡಿರೋದು ಖಿನ್ನತೆಯ ಬಗ್ಗೆ. ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿದ್ದೀರಾ, ಇತ್ತೀಚಿನ ತಿಂಗಳುಗಳಲ್ಲಿ ನೀವು ನೋಡಿದ್ದೀರಾ, ಬಹಳಷ್ಟು ಗಂಡಂದರು ಹೆಂಡತಿ ಕಾಟ ತಾಳೋದಕ್ಕಾಗದೆ ಅಥವಾ ಟಾರ್ಚರ್ ತಾಳೋದಕ್ಕಾಗದೆ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ, ವಿಡಿಯೋ ಮಾಡಿ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ, ಡೆತ್ ನೋಟ್ ಬರೆದು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಇದಕ್ಕೆ ತದ್ವಿರುದ್ಧವಾಗಿ ನಾವು ನೋಡ್ತೀವಿ ಅಂತ ಹೇಳೋದಾದರೆ ಹೆಣ್ಣುಮಕ್ಕಳು ಗಂಡನ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ IGDGPಯ ಒಂದು ಹತ್ಯೆಯ ಪ್ರಕರಣವೂ ನೀವು ನಿಮ್ಮ ಗಮನಕ್ಕೆ ಬಂದಿರಬಹುದು. ಹೆಂಡತಿ ಮತ್ತು ಮಗಳು ಸೇರಿ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಆದರೆ ಹೆಂಡತಿಯ ಪಾತ್ರ ದೊಡ್ಡದಿದೆ ಅದರಲ್ಲಿ ಅಂತ ಹೇಳ್ತಿದ್ದಾರೆ. ಆಕೆ ಖಿನ್ನತೆಯಲ್ಲಿದ್ದರು ಅಥವಾ ಸೈಕಲಾಜಿಕಲ್ ಇಶ್ಯೂ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೈಕಲಾಜಿಕಲ್ ಇಶ್ಯೂ, ಡಿಪ್ರೆಷನ್ ಇವೆಲ್ಲದರಿಂದ ಇತ್ತೀಚಿನ ದಿನದಲ್ಲಿ ಯುವ ಸಮೂಹ ಆಗಲಿ ಅಥವಾ ಯಾರೇ ಆಗಿರಲಿ ಒದ್ದಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ಹೌದು. ಯಾಕೆ ಒದ್ದಾಡ್ತೀವಿ ಅಂತಂದರೆ ನಾನು ಯಾವಾಗಲೂ 3A ಫ್ಯಾಕ್ಟರ್ಸ್ ಅಂತ ಕರಿತೀನಿ. ಅಟ್ಯಾಚ್ಮೆಂಟ್, ಆಂಗ್ಸೈಟಿ, ಆ್ಯಂಗರ್. ಅಟ್ಯಾಚ್ಮೆಂಟ್, ಆಂಗ್ಸೈಟಿ, ಆ್ಯಂಗರ್ ಇದು ಎವಲ್ಯೂಷನರಿ ಎಮೋಷನ್ ಅಂತಲೇ ಹೇಳ್ಬೋದು. ಅಂದರೆ ಮನುಷ್ಯ ಒಂದು ಬುಡಕಟ್ಟಿನಲ್ಲಿ ಕಾಡಿನಲ್ಲಿ ವಾಸ ಆಗಿರೋ ಸಮಯದಿಂದನೂ ನಮ್ಮ ಜೊತೆನೇ ಇದು ಬಂದಿದೆ. ಹಾಗಾಗಿ 80% ಜನ ಆಂಗ್ಸೈಟಿಯಿಂದ ಯಾವ್ಯಾವುದೋ ರೀತಿಯಲ್ಲಿ ನರಳ್ತಾ ಇರ್ತಾರೆ. 80% ಜನ? ಹೌದು. ಪ್ರತಿಯೊಬ್ಬರಿಗೂ ಆಂಗ್ಸೈಟಿ ಇಲ್ಲದೆ ಇರೋರು 20% ಮಾತ್ರನಾ? ಹೌದು. ಅವರೇ ಸಾಧನೆ ಮಾಡೋಕ್ಕೂ ಎಷ್ಟೇ ನೀವು ಬುದ್ಧಿವಂತರಾಗಿದ್ರು ಆಂಗ್ಸೈಟಿ ಇದ್ದರೆ, ನಾನೇನು ಹೇಳ್ತೀನಿ ಅಂದರೆ ಇಂಟೆಲಿಜೆನ್ಸ್ ವಿತ್ ಆಂಗ್ಸೈಟಿ ಈಸ್ ವೇಸ್ಟ್ ಆಫ್ ಟೈಮ್. ಈಗ ನನಗೂ ನಿಮ್ಮ ಥರ ಆ್ಯಂಕರಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಕೂತ್ಕೊಂಡ ತಕ್ಷಣ ನಮಸ್ಕಾರ ವೀಕ್ಷಕರೇ ಅಂತ ನೀವು ಎಷ್ಟು ಚೆನ್ನಾಗಿ ತೊಗೊಂಡ್ರಿ, ಆದರೆ ನಂಗೆ ಆ ಥರ ತೊಗೊಳಕ್ಕೆ ಬರಲ್ಲ. ನಮಸ್ಕಾರ ವೀಕ್ಷಕರೇ ಅಂತೀನಿ. ಆವಾಗ ಅದು ನೀರಸವಾಗಿ ಕೇಳುತ್ತೆ. ಆಗ ನನ್ನನ್ನು ಬೇಡ ಅಂತ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನನಗೆ ಎಲ್ಲ ಒಂದು ವಿಚಾರದ ಬಗ್ಗೆ ಒಂದು ಹೋಲ್ಡ್ ಇದ್ರೂ ನನಗೆ ಆ್ಯಂಕರಿಂಗ್ ಮಾಡೋಕ್ಕೆ ಭಯ ಇರೋದ್ರಿಂದ ಇದನ್ನು ಸ್ಟೇಜ್ ಫಿಯರ್ ಅಂತಲೂ ಕರಿಬೋದು. ಒಂದು ಸಣ್ಣ ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಒಂದು ಸಣ್ಣ ವಿಷಯ ವೀಕ್ಷಕರಿಗೆ ತಿಳಿಸ್ಬಿಡ್ತೀವಿ. ಶುಭಾ ಮಧುಸೂದನ್ ಅವರು ಈಗಾಗಲೇ DDಯಲ್ಲಿ ವರ್ಕ್ ಮಾಡಿದ್ದಾರೆ ನಿರೂಪಕಿಯಾಗಿ. ಅವರನ್ನು ನೀವೆಲ್ಲರೂ ನೋಡಿರ್ತೀರ. 90ರ ದಶಕದಲ್ಲಿ ಜನಪ್ರಿಯ ವಾರ್ತಾವಾಚಕಿಯಾಗಿದ್ದರು, ಈಗ ಸೈಕಾಲಜಿಸ್ಟ್ ಆಗಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಭಾವನಾ. ಹಾಗಾಗಿ ಆಸೆ ಎಲ್ಲರಿಗೂ ಇರುತ್ತೆ, ನ್ಯೂಸ್ ರೀಡರ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರೋದ್ರಿಂದ ನಮಗೆ ಅದನ್ನು ಅಟ್ಯಾಚ್ಮೆಂಟ್ ಇರುತ್ತೆ. ನಮ್ಗೆ ಆ ವೃತ್ತಿಗೆ ಹೋಗಬೇಕು ಅಂತ ಅಟ್ಯಾಚ್ಮೆಂಟ್ ಇರುತ್ತೆ, ಅಥವಾ ಇಂಥ ಕಡೆನೇ ಕೆಲಸ ಮಾಡಬೇಕು ಅಂತ ಅಟ್ಯಾಚ್ಮೆಂಟ್ ಇರುತ್ತೆ. ಆದರೆ ಇನ್ಸ್ಟಿಟ್ಯೂಷನ್ ವಿಲ್ ನಾಟ್ ಬಿ ಅಟ್ಯಾಚ್ ಟು ಮೀ ಅಲ್ವಾ. ಆವಾಗ ಖಿನ್ನತೆ ಆವರಿಸ್ಕೊಳುತ್ತೆ. ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಫಸ್ಟ್ ಆಫ್ ಆಲ್ ಸೇರ್ಕೊಳ್ಳೋಕ್ಕಾಗಲ್ಲ, ಸೇರಿಕೊಂಡ್ರೆ ಉಳಿಯೋಕ್ಕಾಗಲ್ಲ. ಆವಾಗ ನಾನೇನು ಅನ್ಕೊತೀನಿ, ನನ್ನ ಮೇಲೆಲ್ಲ ಏನೋ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಹೇರ್ತಾ ಇದ್ದಾರೆ, ಅವರು ಆ ಕಡೆಯಿಂದ ನನ್ನನ್ನೇನೋ ನೋಡ್ತಾ ಇದ್ರು. ಹೀಗೆ ಮನಸ್ಸು ಹುತ್ತಕ್ಕೆ ಹೊಟ್ಟೋಗ್ಬಿಡುತ್ತೆ. ಚಿತ್ತ ಹುತ್ತ ಎರಡನ್ನೂ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ರೆ ಯಾವಾಗ ನಾವು ಒಳಗಡೆ ಹೋಗ್ತೀವಿ. ಮತ್ತು ಇನ್ನೊಂದೇನೆಂದರೆ ಮಾನವನ ಒಂದು ಮನಸ್ಸು ಏನಿದೆ, ವರ್ತನೆ ಏನಿದೆ, ನಡವಳಿಕೆ ಏನಿದೆ, ಅವನು ಏಕಾಂಗಿಯಾಗಿರೋಕ್ಕೆ ಭಯ ಪಟ್ಕೊಳ್ತಾನೆ, ಸಮಾಜದವನ್ನು ಪ್ರೀತಿಸೋಲ್ಲ. ಈಗ ನಾನು ನಿಮ್ಮನ್ನ ಏಕಾಂಗಿಯಾಗಿರೋದಕ್ಕೆ ಭಯ ಪಡ್ತಾನೆ, ಆದರೆ ಸಮಾಜನ ಪ್ರೀತಿಸಲ್ಲ. ಸಮಾಜದಲ್ಲಿ ಏನಿರಬೇಕು, ಬಾಂಧವ್ಯ ಇರಬೇಕು, ಅಟ್ಯಾಚ್ಮೆಂಟ್ ಇರಬೇಕು. ಆದರೆ ನನಗೆ ಅದು ಪಡ್ಕೊಳಕ್ಕಾಗಲ್ಲ, ಕೊಡಕ್ಕೆ ಬರಲ್ಲ. ಆದರೆ ಕೆಲವು ಲೋಭಿಗಳು ಇರ್ತಾರೆ. ಯಾವಾಗಲೂ ಅಷ್ಟೇ, ಲುಕ್ ಎಟ್ ಎವ್ರಿಥಿಂಗ್ ಇನ್ ಡೈಕಾಟಮಿ. ಡೈಕಾಟಮಿ ಅಂದರೆ ಇಟ್ ಈಸ್ ಟೂ ಅಪೋಸಿಟ್ ಎಂಡ್ಸ್. ಎವ್ರಿಥಿಂಗ್ ಹ್ಯಾಸ್ ಟೂ ಫೇಸಸ್, ಜಸ್ಟ್ ಲೈಕ್ ದ ಕಾಯಿನ್. ಇಲ್ಲಿ ಏನಾಗುತ್ತೆ ಅಂದರೆ, ಮಿತವ್ಯಯ ಮಾಡೋರು ಲೋಭಿಗಳ ಜೊತೆ ಸೆಣಸಾಡ್ತಿರ್ತಾರೆ, ಅಥವಾ ಲೋಭಿಗಳು ಮಿತವ್ಯಯ ಮಾಡೋರ ಜೊತೆ ಸೆಣಸ್ತಿರ್ತಾರೆ. ಹೇಟ್ರೆಡ್ ಇದ್ದ ಕಡೆ ಪ್ರೀತಿನೂ ಇದ್ದೇ ಇರುತ್ತೆ. ಸೊ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ನಾವು ಮನುಷ್ಯನ ಮನಸ್ಸಲ್ಲಿ ಎರಡೂ ಇದೆ, ದ್ವಂದ್ವ ಅಲ್ವಾ. ದ್ವಂದ್ವ ಇದ್ದ ಕಡೆ ಆಂಗ್ಸೈಟಿ ಬಂತು. ಬಟ್ ನಾನು ಸೋಷಿಯಾಲಜಿ ಸ್ಟೂಡೆಂಟು. ನನ್ನ ಪಠ್ಯಗಳಲ್ಲಿ ಓದಿರೋದು ಹ್ಯೂಮನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತ. ಸಮಾಜದ ಜೊತೆಗೆ ಸಮಾಜದ ಜೊತೆ ಇರ್ತಾನೆ ಅಂದರೆ ಪುಕ್ಲ ಅಲ್ವಾ. ಕಾಡು ಪ್ರಾಣಿ ನಿಮ್ಮನ್ನ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಅಲ್ಲಿ ಒಂದು ಚಿಕ್ಕ ಸ್ವಾರ್ಥ ಇದೆ ಅಲ್ವಾ. ಅದಕ್ಕೋಸ್ಕರ ಮತ್ತೆ ಈಗ ನಾವಿಬ್ಬರು ಸೇರಿ ಇಲ್ಲಿ ಕಸ ಗುಡಿಸ್ಬಿಟ್ರೆ ಬೇಗ ಆಗುತ್ತೆ, ನಾನು ಒಬ್ಬಳೇ ಮಾಡ್ಕೊಳ್ತಾ ಹೋದರೆ ಲೇಟ್ ಆಗುತ್ತೆ. ಹಾಗಾಗಿ ಆ ಟೀಮ್ ವರ್ಕ್ಗೋಸ್ಕರ ಮತ್ತು ಪ್ರತ್ಯೇಕವಾಗಿದ್ದರೆ ಭಯಕ್ಕೋಸ್ಕರ ಅವನು ಜೊತೇಲಿರೋಕ್ಕೆ ಬಲವಂತದಿಂದ ಶುರು ಮಾಡ್ತಾನೆ. ಹೆಣ್ಮಕ್ಳು ಹೆರಕ್ಕೆ ರೆಡಿ ಇಲ್ಲ,
ಹಾಗಾಗಿ ಗಂಡು ಮಕ್ಕಳು ಹೊರಕ್ಕೆ ರೆಡಿ ಇಲ್ಲ ಅಂತ. ತಂದೆ ತಾಯಿಗಳನ್ನು ಗಂಡು ಮಕ್ಕಳು ನೋಡ್ಕೊಳ್ಬೇಕು ಅಂತ ಬಂದಿರೋ ಸಂಪ್ರದಾಯ ಅಲ್ವಾ, ಅವರು ಹೊರಕ್ಕೆ ರೆಡಿ ಇಲ್ಲ. ಹೆಣ್ಮಕ್ಳು ಮಗು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ. ಅದರಿಂದ ನೀನು ನನ್ನ ನಿರ್ಧಾರಕ್ಕೆ ಬಾ ಅಂತ ಅವಳು ಫೋರ್ಸ್ ಮಾಡ್ತಾಳೆ. ಅದನ್ನೇ ಕಕ್ಕೂನಿಂಗ್ ಅಂತೀವಿ. ಅವನು ಅವಾಗ ಬರದೇ ಇದ್ದಾಗ ಅಲ್ಲಿಂದ ಶುರುವಾಗುತ್ತೆ ಜಗಳಗಳು. ನೀನು ನನ್ನೆಲ್ಲ ಡೌನ್ ಮಾಡ್ತಿದ್ಯಾ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಒಟ್ಟಿಗೆ ನಿರ್ಧಾರಗಳನ್ನು ತೊಗೊಳ್ಬೇಕಾಗಿತ್ತು, ನೀನು ಯಾಕೆ ನನ್ನನ್ನು ಎಕ್ಸ್ಪೋಸ್ ಮಾಡಿದೆ. ಹೀಗೆ ಅವಳಿಗೆ ಆ್ಯಂಗ್ಸೈಟಿ ಶುರುವಾಗಿ ಕಡೆಗೆ ಅದು ಎಲ್ಲೆಲ್ಲೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದು ಯಾವುದೇ ಒಂದು ಹೆಣ್ಮಗು ಸೇರು ಅದರಲ್ಲಿರೋ ಬೆಲ್ಲ ಅದನ್ನು ಬಲಗಾಲಲ್ಲಿ ಒದ್ಕೊಂಡು ಬರುವಾಗ ಈ ಮನೆ ನಾನು ಉರುಳಿಸ್ತೀನಿ ಅಂತ ಏನು ಬರಲ್ಲ. ಹೌದು, ಅವಳಿಗೇನು ಕೆಟ್ಟ ಭಾವನೆ ಇರಲ್ಲ. ಅದಕ್ಕೆ ಬೇಗ ಮದುವೆ ಮಾಡಿಬಿಡ್ಬೇಕು ಅಂತಾರೆ. ಆದರೆ ನಾವು ಹೋಗ್ತಾ 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 ಏನಾಗುತ್ತೆ, ನಾವು ಪ್ರತ್ಯೇಕ ನಂಬಿಕೆಗಳನ್ನು ಬೆಳೆಸ್ಕೊಳ್ತೀವಿ. ಅಲ್ಲಿ ಬಾಂಧವ್ಯಕ್ಕೆ ಅನುಕೂಲ ಸಿಗೋದಿಲ್ಲ. ನನಗೆ ಹೊರ ಪ್ರಪಂಚದ ಎಕ್ಸ್ಪೋಜರ್ ಜಾಸ್ತಿ ಆದಷ್ಟು ನಾನು ಸಂಪ್ರದಾಯಗಳಿಗೆ ಒಗ್ಕೊಳ್ಳಲಿಲ್ಲ, ಪ್ರಶ್ನೆ ಮಾಡ್ತೀನಿ. ಇದನ್ನು ಯಾಕೆ ಮಾಡಬೇಕು, ಅದನ್ನು ಯಾಕೆ ಮಾಡಬೇಕು. ಹಾಗಾಗಿ ಪ್ರತಿ ಒಂದು ಹಬ್ಬದಲ್ಲೂ ಒಂದು 8 ಗಂಟೆಗೆ ಪೂಜೆಗೆ ಬಂದುಬಿಡಿ ಅಂತ ಏನೋ ಹೇಳ್ತಾರೆ ಅಂದ್ಕೊಳ್ಳಿ ಅಪ್ಪ ಅಮ್ಮ. ಅವ್ರನ್ನ ಗಂಡ ಹೆಂಡತಿನ ಪೂಜೆ ಕೂರಿಸೋದೇ ತಡ ಆಗ್ತಾಯಿದೆ. ಸೊ ಅಲ್ಲಿ ಗಂಡ ಹೆಂಡತಿ ಮತ್ತು ತಂದೆ ತಾಯಿ ನಡುವೆ ಜಟಾಪಟಿ ಶುರುವಾಗುತ್ತೆ. ನಾವೇನು ಒಂದಿನ ರಜಾ ಮಲ್ಕೊಳಕ್ಕಾಗಲ್ವಾ, ಅವತ್ತಿನ ದಿನವೂ ಬೇಗ ಎದ್ದೇಳಬೇಕಾ, ಹೀಗೆಲ್ಲ ಒಂದು ಸಣ್ಣ ಅಪಸ್ವರಗಳು ಅಪಶ್ರುತಿಗಳು ಒಂದು ಸಂಗೀತ ಕಾರ್ಯಕ್ರಮನ ಹಾಳು ಮಾಡುತ್ತಲ್ಲ. ಹಾಗೆ ಇದೊಂಥರ ಸಂಸಾರ ಅನ್ನೋದೇ ಒಂದು ಆಧ್ಯಾತ್ಮಿಕ ಅನುಭವ. ಅದು